भारताचे सरन्यायाधीश गवई यांच्या दिशेने बूट फेकण्याचा प्रयत्न केलेल्या वकील राकेश किशोर याला फाशीची शिक्षा द्यावी अशी मागणी दलित संघर्ष समितीने केली आहे। आज बेळगावमध्ये दलित संघर्ष समितीने आंदोलन करून सीजेआय गवई यांच्या विरोधात बूट फेकण्याचा प्रयत्न करणाऱ्या राकेश किशोरवर कठोर कारवाईची मागणी केली। या संदर्भातील निवेदन जिल्हाधिकाऱ्यांमार्फत केंद्र सरकारला सादर करण्यात आले। दलित संघर्ष समितीचे जिल्हाध्यक्ष गुंडू तळवार म्हणाले की सीजेआय गवई यांच्या दिशेने बूट फेकण्याचा प्रयत्न करणाऱ्या वकील राकेश किशोरवर कठोर कारवाई व्हावी। ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗವಾಯಿ ಸರ್ ಅವರಿಗೆ ಮೇಲೆ ಬೂಟ್ ಶೋ ಕೆಲಸ ಈ ದೇಶದ್ರೋಹಿ ರಾಕೇಶ್ ಕಿಶೋರ್ ಅವರ ನಡೆಸಿರ್ತಾರ। ಈ ಬರೇ ಗವಾಯಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅಪಮಾನ ಮಾಡೋನ ಈ ದೇಶದ್ರೋಹಿ ರಾಕೇಶ್ ಕಿಶೋರ್ನನ್ನ ಗಡಿಪಾರು ಮಾಡಬೇಕು ಮತ್ತು ಪದೇ ಪದೇ ಈ ದಲಿತ ಸಮುದಾಯ ಡಾಕ್ಟರ್ ಬಾಬಾ ಸಾಹೇಬ್ ಭಾವಚಿತ್ರ ಆಗಿರಬಹುದು, ಎಲ್ಲ ಬೇರೆ ಮಹಾಪುರುಷರ ಭಾವಚಿತ್ರ ಆಗಿರಬಹುದು, ಒಂದು ಸಂವಿಧಾನ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾ ಇದೆ। ಹೀಗೆ ಗಾಯ ಆರೋ ಮುಂಚೆ ಒಬ್ಬ ಗೃಹ ಸಚಿವ ಅಮಿತ್ ಶಾ ಅವರೇ ಕೆಲವೊಂದು 6 ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನು ನೀಡ್ತಾರ ಅಂಬೇಡ್ಕರ್ ಅಂತ। ಅದ ಮಾಸೋ ಮುಂಚೆತನೆ ಇವತ್ತು ಒಬ್ಬ ವಕೀಲ ಈ ದೇಶದ್ರೋಹಿ ರಾಕೇಶ ಒಬ್ಬ ಸಂವಿಧಾನಬದ್ಧವಾಗಿ ಒಬ್ಬ ದಲಿತ ಒಬ್ಬ ಜಡ್ಜ್ ಆಗಿ ನನ್ನ ಕಾರಣಕ್ಕ ಅವನ ಮೇಲೆ ಬೂಟ್ ಹೋಗೋ ಕೆಲಸ ಮಾಡ್ತಾನ। ಅದಕ್ಕ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದಾವ। ಆ ದೇಶದ್ರೋಹಿ ರಾಕೇಶ್ ಕಿಶೋರ್ನನ್ನ ಬಂಧಿಸಿ ಗಲ್ಲು ಶಿಕ್ಷೆ ನೀಡಬೇಕಂತ ಈ ದಲಿತ ಸಂಘರ್ಷ ಸಮಿತಿ ಈ ಬೆಳಗಾವಿ ಜಿಲ್ಲೆಯಿಂದ ಆಗಸ್ತೈತೆ ಅಂತ ಹೇಳ್ತಾ ಇದೆ। ಬೇಕೇ ಬೇಕು। या आंदोलनात दलित संघर्ष समितीचे पदाधिकारी आणि कार्यकर्ते मोठ्या संख्येने सहभागी झाले होते। विनोद कोलकार, KMM मराठी, बेळगाव।